ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಶನಿವಾರ ಸಾಯಂಕಾಲದ ವಿಡಿಯೋ. ಆಲ್ರೆಡಿ 6:30 6:45 ಹತ್ತತ್ರ ಆಗಿದೆ ಟೈಮು. ಇವಾಗ ಎಲ್ಲರೂ ಕೂಡ ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅನ್ನೋದನ್ನ ಹೋಯ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮತ್ತು ಮೊದಲೇದಾಗಿ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು, ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಅಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಇವಾಗ ನಾವು ಹೊರಟಿದ್ದೀವಿ ಊರಿಗೆ. ಯಾವ ಊರಿಗೆ ಹೋಗ್ತಾ ಇದ್ದೀವಿ, ಏನು ಎತ್ತ ಅನ್ನೋದನ್ನ ನಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವಾಗ ನಾವು ಹೊರಟಿದ್ವಿ ಅವ್ವ ಊರಿಗೆ ಹೋಗ್ಬಿಟ್ಟು ಬರೋಣ ಅಂತ. ಯಾಕೆಂದರೆ 3 days ಲೀವ್ ಇರೋದ್ರಿಂದ ಮನೇಲೆ ಕುತ್ಕೊಳೋದು ಬೇಡ ಅಂದ್ಬಿಟ್ಟು ಹಸ್ಬೆಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಪಾನಿಪುರಿ, ಒಂದು ಮಸಾಲೆ ಪುರಿ, ಎರಡು ಪಾನಿಪುರಿ ನಿನಗೆ, ಪಾನಿಪುರಿ ಸ್ವೀಟ್ 100 ಪಾನಿಪುರಿ, 1 ಸ್ವೀಟು, 2 ಮಾಮೂಲು. ನಿನಗೆ ಏನು ಐಸ್ ಕ್ರೀಮು? ಅಲ್ಲೋಗಿ ನೋಡು, ಅವಳು ಏನು ಮಾಡ್ತಾಳೆ. ಅಲ್ಲ ಸಂಘ ಅಲ್ಲಿಗೆ ಹೋಗಿ, ಅಲ್ಲ ಸಂಘ ಅಲ್ಲಿಗೆ ಹೋಗ್ಬಾರ್ದು. ರೆಡಿ ನೋಡು. ನೋಡಿ ಇವಾಗ ಊರಿಗೆ ಒಳಗಡೆ ರೀಚ್ ಆದ್ವಿ. ಮಧ್ಯಾಹ್ನ ಯಾರೂ ಸರಿ ಊಟ ಮಾಡಿರಲಿಲ್ಲ, ಅದರಿಂದ ಟೈಮ್ ಆಯ್ತಲ್ವ, ಇನ್ನು ಹೋಗಿ ಊಟ ಮಾಡೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಎಲ್ರಿಗೂ ಲೈಟಾಗಿ ಸ್ನ್ಯಾಕ್ಸ್ ಥರ ಕೊಡಿಸಿದ್ರು. ತಿಂದ್ಬಿಟ್ಟು ಅಲ್ಲಿಂದ ನಾನು ವಿಡಿಯೋ ಮಾಡಲಿಲ್ಲ. ನೋಡ್ತಾ ಇರ್ಬೋದು ಊರು ಒಳಗಡೆ ರೀಚ್ ಆಗಿದ್ದೀವಿ. ನಮ್ಮ ಊರೊಳಗಡೆ ಇವಾಗ ಹೋಗ್ತಾ ಇದ್ದೀವಿ. ಆಲ್ರೆಡಿ ಟೈಮ್ ಎಷ್ಟು ಗೊತ್ತಾ, 10 o'clock ಆಗಿದೆ. ಬೇಗನೆ ಬರೋಣ ಅಂತ ಬಂದ್ರಕ್ಕೆ ಹೊರಟ್ವಿ, ಆದರೂ ಆಗಲಿಲ್ಲ, ಇಷ್ಟೊತ್ತೇ ಆಗೋಯ್ತು. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ನಾವು ಬರೋದನ್ನೇ. ಬನ್ನಿ ಹೊರಡೋಣ. ಇವಾಗ ಏನಾಗುತ್ತೆ ಅನ್ನೋದನ್ನ ಶೇರ್ ಮಾಡ್ಕೊತೀನಿ. ಓ ಸತಿ ಚೆನ್ನಾಗಿತ್ತಲ್ಲ ರೋಡು, ಈ ಸತಿನ ಹಂಗೆ ಅದೆ ಅಂತ ಬಂದು ಅದು ಒಳ್ಳೆ ಬದ ಈಟಿಟ್ಟುದ್ದ. ಅದೇ ಕಾರ್ ಬರೋಕ್ಕಲ್ಲ, ಟ್ಯಾಕ್ಟ್ರಿ ಬರ್ಬೋದು. ಇಲ್ಲ ಇಲ್ಲ ಇದೇನಿದು ಟೇಬಲ್ ಬಂದ್ಬಿಟ್ಟದೆ. ಏನು ಮಾಡ್ತಾ ಇದ್ದಿ? ಮೊಟ್ಟೆ ಅಂತಲ್ಲ, ಆಮ್ಲೆಟ್ ಮಾಡೋಣ. ಫೋನ್ ಬರಲ್ವಾ ಅದು ಹಳೇದು? ಏನ ಈರುಳ್ಳಿ ಕರೆಕ್ಟ್ ಇದೆಯಲ್ಲ, ಮೆತ್ಕೈತಲ್ಲ, ಅವು ಬೇಯಬೇಕು ಇನ್ನು. ಹಿಂಗೆ ಬೇಯಬೇಕು ಇನ್ನು. ಮನೆಗೆ ಬಂದ್ವಿ. ಮನೆಗೆ ಬಂದಾಯಿತು, ಊಟ ಆಯಿತು. ಇವಾಗ ಮಗ ಊಟ ಮಾಡ್ತಾಯಿದ್ದ. ನಾನು ಅಲ್ಲಿ ಹೊರಟಾಗಲೇ ಹೇಳಿದ್ದ ನನಗೆ ರೊಟ್ಟಿ ಮಾಡಿ ಟೊಮಟೊ ಪಲ್ಯ ಮಾಡು ಅಂತ. ಮಗಳು ಮಗ ರೊಟ್ಟಿ ಟೊಮಟೊ ಪಲ್ಯ ತಿಂದರು. ನಾವೆಲ್ಲ ಎತ್ಕಿದ ಬೇಳೆ ಸಾರು ಮಾಡಿ ಮುದ್ದೆ ಮಾಡಿತ್ತು, ಊಟ ಮಾಡಿದ್ವಿ. ಎಲ್ರದ್ದು ಊಟ ಕೂಡ ಆಯಿತು. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೆಕ್ಸ್ಟ್ ಡೇ ಮಾರ್ನಿಂಗು, ಸಂಡೇ ಲಾಗ್ ಇದು. ಸಂಡೇ ಬೆಳಗ್ಗೆ ಬೇಗನೆ ಎದ್ದಿದ್ದೀನಿ. ಬೇಗನೆ ಏನಕ್ಕೆ ಎದ್ದಿದ್ದೀನಿ ಏನು ಅನ್ನೋದು ಹೇಳ್ತೀನಿ ಹೋಯ್ತಾ. ಊರಿಗೆ ಬಂದರೆ ಬೇಗ ಎದ್ದಾಳಲ್ಲ, ಸ್ವಲ್ಪ ಲೇಟೇನೆ. ಇವತ್ತು ಬೇಗ ಎದ್ದಿದ್ದೀನಿ. ನೋಡಿ ಮಗಳು ಬಂದು ರೋಸ್ ಎಲ್ಲ ಅರಳಿತ್ತಲ್ಲ, ಅದನ್ನು ಬಂದು ವಿಡಿಯೋ ಮಾಡಿದ್ದಾಳೆ. ಹಸ್ಬೆಂಡು ಮಗಳು
ಮತ್ತು ಅದು ಇಬ್ಬನಿ ಎಲ್ಲ ಬಿದ್ದಿತ್ತಲ್ಲ ಹೂ ಮೇಲೆ, ಅದೊಂಥರ ಚೆನ್ನಾಗಿ ಕಾಣಿಸ್ತೈತೆ ಇಬ್ಬನಿ ಎಲ್ಲ ಬಿದ್ದಿರೋದ್ರಿಂದ. ವಿಡಿಯೋ ಮಾಡ್ತೀನಿ ಕೊಡಮ್ಮ ಅಂತ ಫೋನ್ ಎತ್ಕೊಂಡೋಗಿ ವಿಡಿಯೋ ಮಾಡಿದ್ದಾಳೆ. ನೋಡ್ತಾ ಇರ್ಬೋದು, ಅವಳೇ ವಿಡಿಯೋ ಮಾಡಿರೋದಿದ್ದೆಲ್ಲ. ಬಂದೆ ಇಲ್ಲ ಹಾಂ ಹ್ಞೂ ಮಮ್ಮು ಅಲೋನ್. ಬೆಳಗ್ಗೆ 7:30 ಆಗಿದೆ ಟೈಮು. ಅಷ್ಟರಲ್ಲೇ ಬೇಗ ಎಲ್ಲರೂ ಎದ್ದಿದ್ದೀವಿ ಇವತ್ತು. ಏನಕ್ಕೆ ಏನು ಎತ್ತ ಅನ್ನೋದು ನಾನು ಹೋಯ್ತಾ ಶೇರ್ ಮಾಡ್ಕೊತೀನಿ. ಸತಿ ಹೂವು ಬಂದಾಗ ಹೂವು ತುಂಬ ಅರಳಿತ್ತು, ಗಿಡದ ತುಂಬ ಹೂವು ಇತ್ತು. ಈ ಸತಿ ಸ್ವಲ್ಪನೇ ಇರೋದು. 15 ಡೇಸ್ ಆಯಿತು ಅನಿಸುತ್ತೆ ನಾನು ಬಂದು ಹೋಗಿ. ಇವಾಗ ಬಂದಾಗ ಆಲ್ರೆಡಿ ಕಡಿಮೆ ಆಗಿಬಿಟ್ಟಿದೆ ಹೂವು ಎಲ್ಲ. ಅದನ್ನು ವಿಡಿಯೋ ಮಾಡ್ತಾಯಿದ್ದಾಳೆ ಮಗಳು. ಇವತ್ತು ರಜೆ ಇದೆ, ಮತ್ತು ನಾಳೆನೂ ಸಂಕ್ರಾಂತಿ ಹಬ್ಬ, ನಾಳೆ ಮಂಡೇ ರಜೆ ಇರೋದ್ರಿಂದ ಹಸ್ಬೆಂಡು ಪ್ಲ್ಯಾನ್ ಮಾಡಿಕೊಂಡೇ ಕರ್ಕೊಂಬಂದಿರೋದು ನಮ್ಮನ್ನ. ಎಲ್ಲಾದರೂ ಟ್ರಿಪ್ ಹೋಗೋಣ ಅಂದ್ಬಿಟ್ಟು. ನೋಡಿ ಇವಾಗ ಎಲ್ಲರೂ ಕೂಡ ರೆಡಿಯಾಗಿ ಹೊರಟ್ವಿ. ಅಷ್ಟರಲ್ಲಿ ಮಗಳು ನಾನೊಂದು ಶಾರ್ಟ್ಸ್ ಮಾಡ್ತೀನಿ ಅಂತ ಮಾಡಿದ್ಲು. ಆಲ್ರೆಡಿ ಇದೆಲ್ಲ ಶಾರ್ಟ್ಸಲ್ಲಿ ಹಾಕಿದ್ದೀನಿ, ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ಶಾರ್ಟ್ಸ್ಗೆ ಹೋಗಿ ನೋಡಿ, ಎಷ್ಟಾದರೆ ಲೈಕ್ ಮಾಡಿ, ಓಕೆನಾ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಎತ್ತ ಅನ್ನೋದನ್ನ ನಾನು ಹೋಯ್ತಾ ಶೇರ್ ಮಾಡ್ಕೊತೀನಿ. ಬನ್ನಿ ಇವಾಗ ಹೊರಡೋಣ. ಟೈಮ್ ಆಗಿದೆ ಆಲ್ರೆಡಿ. ಬೇಗನೆ 8 ಗಂಟೆ ವರ್ಷೊತ್ತಿಗೆ ಮನೆ ಬಿಡೋಣ ಅಂದ್ಕೊಂಡ್ವಿ, ಆದರೆ ಆಗಲಿಲ್ಲ. ಇಲ್ಲೇ 8:30 ಆಗೋಯ್ತು ಟೈಮು. ಇವಾಗೆಲ್ಲ ರೆಡಿಯಾಗಿ ಹೊರಟಿದ್ದೀವಿ. ನಮ್ಮ ಜೊತೆ ಯಾರು ಬರ್ತಾಯಿದ್ದಾರೆ ಅಂದರೆ ಅವ್ವ ಬರ್ತಾಯಿದ್ದಾರೆ. ಅವ್ವನ್ನ ಕರ್ಕೊಂಡು ಹೋಗ್ತಾಯಿದ್ದೀವಿ. ಅಪ್ಪ ಆಲ್ರೆಡಿ ನೋಡಿದ್ದಾರೆ ಅವರು ಒಂದು ಸತಿ ಹೋಗಿ. ಇವಾಗ ಅವ್ವ ನೋಡಿಲ್ವಲ್ಲ, ಅದರಿಂದ ಕರ್ಕೊಂಡು ಹೋಗ್ತಾಯಿದ್ದೀವಿ. ಎಲ್ಲಿಗೆ ಅಂತ ನೀವು ಗೆಸ್ ಮಾಡ್ತಾ ಇರ್ಬೋದು. ನಾವು ಇವಾಗ ಹೊರಟಿದ್ದೀವಿ ಶ್ರವಣಬೆಳಗೊಳಕ್ಕೆ. ನಾನು ಆ ಥರ ಸೀಕ್ರೆಟ್ ಎಲ್ಲ ಏನಿಲ್ಲ, ಫಸ್ಟೇ ಶೇರ್ ಮಾಡ್ಕೊತೀನಿ. ಶ್ರವಣಬೆಳಗೊಳ ನೋಡ್ಕೊಂಡು ಬರೋಣ. ನಾನು ಸ್ಕೂಲ್ ಟೈಮಲ್ಲಿ ಟ್ರಿಪ್ ಹೋದಾಗ ನೋಡಿದ್ದು. ಅದನ್ನು ತೆಗಿಯಕ್ಕೆ ಸೆಕೆಂಡ್ ಡೇ. ಇದು ಬಂದು ಕುಣಿಗಲ್ ಕೆರೆ. ಕೆರೆ ಏರಿ ಹತ್ರ ಹೋಗ್ತಾ ಇದ್ವಲ್ಲ, ಒಂಥರ ವ್ಯೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ವಿಡಿಯೋ ಮಾಡೋಣ ಅಂತ ಮಾಡಿದೆ, ಆದರೆ ಆಗಲಿಲ್ಲ. ಆಮೇಲೆ ಮಗಳು ನಿಂತಿದ್ಲಲ್ವ, ಅವಳಿಗೆ ಕೊಟ್ಟೆ ಮಾಡು ಅಂತ. ಅವಳಿಗೂ ಅಷ್ಟಾಗಿ ಮಾಡೋಕ್ಕೆ ಬಂದಿಲ್ಲ. ಈ ವರ್ಷದ ಮೊದಲನೇ ಟ್ರಿಪ್ಪು ಇದು. ನೋಡೋಣ ಮುಂದಿನ ದಿನಗಳಲ್ಲೆಲ್ಲ ಎಲ್ಲಿಗೆ ಹೋಗ್ತೀವಿ ಏನೋ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತಾ ಇರ್ತೀನಿ. ನೋಡಿ ಇವಾಗ ಕುಣಿಗಲ್ ರೀಚ್ ಆದ್ವಿ. ಈ ವರ್ಷದಲ್ಲಿ ತುಂಬ ಪ್ಲ್ಯಾನ್ಗಳಿದೆ, ಸುಮಾರು ಕಡೆ ಹೋಗೋ ಅಂಥದ್ದು. ನೋಡೋಣ ಇನ್ನೂ ಎಲ್ಲೆಲ್ಲಿ ಹೋಗ್ತಿದ್ದೀವಿ. ಆಲ್ರೆಡಿ ನೆಕ್ಸ್ಟ್ ಪ್ಲ್ಯಾನಿಂಗ್ ರೆಡಿಯಾಗಿದೆ ಹೋಗೋದಕ್ಕೆ. ಮುಂದಿನ ದಿನಗಳಲ್ಲಿ ಆ ಒಂದು ವಿಡಿಯೋ ಕೂಡ ಬರುತ್ತೆ ನೋಡಿ. ಇವಾಗ ಬಂದು ಇಲ್ಲಿ ನಾಳೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಅಕ್ಕಪಕ್ಕ ಗೆಣಸು, ಕಡಲೆಕಾಯಿ, ಕಬ್ಬು ಮಾರ್ತಾಯಿದ್ರು. ಅದನ್ನೇ ಹಸ್ಬೆಂಡ್ ಹೇಳ್ತಾಯಿದ್ರು, ಗೆಣಸು ತಂದಿರಲಿಲ್ಲ ಅಲ್ವಾ, ತೊಗೊಳ್ಳೋಣ ಅಂತ. ಇಲ್ಲ ಬರುವಾಗ ತೊಗೊಳ್ಳೋಣ ಅಂದ್ಕೊಂಡು ಹೊರಟಿದ್ದೀವಿ ಇವಾಗ. ಇಲ್ಲಿ ಬಂದು ತಿಂಡಿ ತಿನ್ನೋಣ ಅಂದ್ಬಿಟ್ಟು ನಿಲ್ಲಿಸಿದ್ವಿ. ಇದು ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ ಅಷ್ಟಾಗಿ. ಮಧ್ಯಾಹ್ನ ಊಟನೂ ಒಳ್ಳೆ ಹೋಟ್ಲ ಸಿಕ್ಬಿಟ್ರೆ ಸಾಕು. ಒಂದು ಸೆಟ್ ತಿಂಡಿ ತಿಂದು ಇವಾಗ ಹೊರಟ್ವಿ. ಹಸ್ಬೆಂಡ್ ಅವರೆಲ್ಲ ಇನ್ನೂ ಕಾಫಿ ಕುಡಿತಾಯಿದ್ರು, ಕಾಫಿ ತೊಗೊಂಡಿದ್ರು. ನಾವೇನು ಕಾಫಿ ತೊಗೊಳ್ಳಿಲ್ಲ. ಅಷ್ಟರಲ್ಲಿ ಮಗಳು ಒಂದೆರಡು ಶಾರ್ಟ್ಸ್ ಮಾಡ್ತೀನಮ್ಮ ಅಂದ್ಲು. ಶಾರ್ಟ್ಸ್ ಮಾಡಿದ್ವಿ. ಹೋಟೆಲ್ ಮಾತ್ರ ಮಸ್ತಾಗಿದೆ ಹಾಸನ ರೋಡಲ್ಲಿ. ಯಾವ ಹೋಟೆಲ್ ಅಂತ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ, ಮರ್ತೋಗಿದೆ. ತಿಂಡಿ ಎಲ್ಲ ಮಾತ್ರ ಮಸ್ತಾಗಿತ್ತು. ಅವ್ರವ್ರಿಗೆ ಏನೇನು ಬೇಕೋ ಅದು ತೊಗೊಂಡ್ರು. ನಾವೆಲ್ಲ ಇಡ್ಲಿ ತೊಗೊಂಡ್ವಿ. ಹಸ್ಬೆಂಡು ಮಗಳು ಎಲ್ಲರೂ ಮಸಾಲೆ ದೋಸೆ ತೊಗೊಂಡಿದ್ರು. ಮಗಳಿಗೆ ಮಸಾಲೆ ದೋಸೆ ಅಂದ್ಬಿಟ್ರೆ ಇನ್ನೇನು ಬೇಕಿಲ್ಲ, ಅವಳು ಮಸಾಲೆ ದೋಸೆ ಫೇವ್ರೇಟು. ತಗೊಂಡು ಒಳ್ಳೆ ಭರ್ಜರಿಯಾದಂಥ ತಿಂಡಿ ಆಯಿತು. ಇವಾಗ ನೆಕ್ಸ್ಟು ನಮ್ಮ ಜರ್ನಿ ಕೂಡ ಶುರುವಾಗುತ್ತೆ. ನೆಕ್ಸ್ಟು ಬಂದು ನಮ್ಮ ಜರ್ನಿ ಬಂದು ಶ್ರವಣಬೆಳಗೊಳ. ಆಮೇಲೆ ನೆಕ್ಸ್ಟು ಪ್ಲ್ಯಾನು ಎಲ್ಲೆಲ್ಗೋ ನಿಯರ್ ಯಾವುದೇ ಪ್ಲೇಸ್ ಇದೆ ಅದೆಲ್ಲ ನೋಡೋಣ ಅನ್ನೋ ಒಂದು ಪ್ಲ್ಯಾನ್ ಇದೆ. ಬನ್ನಿ ಇವಾಗ ಹೊರಡೋಣ.
ಬಂದವಳೆ ಅಂತಾನೆ. ಓದಿ ಬಂದಿರ್ತಾನೆ. ಸಕ್ಕತ್ತಾಗಿತ್ತು. ಒಂಥರ ಪಾಸಿಟಿವ್ ಎನರ್ಜಿ ಇದೆ. ಹಿಂಗೋಗು. ಅವನು ಅಷ್ಟು ಜನ ತುಂಬ್ಕೊಂಡ್ಬಿಟ್ಟವನಲ್ಲ ಅದಕ್ಕೆ. ಓಡ್ಸೋಕೆ ಆಗ್ತಿಲ್ಲ ಅಂತ ಹೇಳಿದೆ. 4-5 ಜನ ಇಟ್ಕೊಂಡ್ಬಿಡ್ತಾರೆ. ಈ ಬೆಟ್ಟ ಹತ್ಬೇಕಾ? ಹಿಂಗಿದೆ ಇಷ್ಟೇನಾ? ಇಲ್ಲ ಅಲ್ಲಿ ದಾರಿ ಇದೆ. ನಾನೇನೋ ಇಷ್ಟೇ ಅನ್ಕೊಂಡೆ. ಗೋಮಟೇಶ್ವರ ಫಸ್ಟ್ ಟೈಮ್ ಅಲ್ಲ ಬಂದಿರೋದು ಗೋಮಟೇಶ್ವರ ವೆಲ್ಕಮಿಂಗ್ ಟು ಸಿ ಯು. ಬಂದಾಗ ಒಂದ್ಸತಿ ಬನ್ನಿ. ಬಂದಿದ್ದ ಇಲ್ಲೂ ಐತೆ ಮೆಟ್ಲು. ಬಾ ಬೆಟ್ಟ ಹತ್ತೋದು ಅದೇ ಅಷ್ಟೇ ಬೆಟ್ಟ. ಅಷ್ಟೇ. ಚಿಕ್ಕದು ಕಾಣಿಸ್ತದೆ ನೋಡಿ. ಚಪ್ಪಲಿ ಹಾಕ್ಕೊಡ್ರಿ ಎಲ್ಲರೂ. ಹಾಕ್ಕೊಡ್ರಿ ಚಪ್ಪಲಿ ಹಾಕೊಂಡ್ರೆ ಹತ್ಬೇಡ್ರಿ. ನಾವು ಬಟ್ಟೆಗೆ ಕಲರ್ ಮ್ಯಾಚಿಂಗ್ ಮಾಡ್ಕೊಂಡಿದ್ದು ಅವಳು. ಫಸ್ಟ್ ಆಯ್ತಾ ವಯ್ಯ ಇವನೇ ಹಿಡ್ಕೊಂಡ್ಬಿಟ್ಲು. ಅದಕ್ಕೆ ಫೋನ್ ಮಾಡಿದ್ದು. ಬರ್ಲಿಲ್ಲ ಅಂತ. ಹಾ ಅಮ್ಮ ನಡಿ ಅಮ್ಮ. ಸ್ಪೆಕ್ಸ್ ನೋಡು ಸಂಗೀತ ನೋಡಿ ಇವಾಗ ಶ್ರವಣಬೆಳಗೊಳ ಬೆಟ್ಟ ಹತ್ರ ರೀಚ್ ಆದ್ವಿ. ನಾವು ಚಪ್ಪಲಿ ಎಲ್ಲ ಹಾಕ್ಕೊಂಡು ಹತ್ಬೋದೇನೋ ಅಂದ್ಬಿಟ್ಟು ಹಾಕ್ಕೊಂಡ್ಬಂದ್ವಿ. ಆದರೆ ಸ್ಲಿಪ್ಪರ್ ಎಲ್ಲ ಅಲೋ ಇಲ್ಲ ಅಂತೆ ಮೇಲೆ. ಇಲ್ಲೇ ಬಿಟ್ಟೋಗ್ಬೇಕು. ಆದರೆ ಅದರಿಂದ ಹೇಳ್ತಾಯಿದ್ರು ಕಾರಲ್ಲೇ ಬಿಟ್ಟು ಬರ್ಬೋದಿತ್ತು ಅಂತ. ನಾವು ಬಿಸಿಲಿತ್ತಲ್ವ, ಇನ್ನು ಬೆಟ್ಟ ಸುಡುತ್ತೆ ಅಂದ್ಬಿಟ್ಟು ಹಾಕ್ಕೊಂಡು ಬಂದ್ವಿ. ಮತ್ತು ಮಗಳು ಈಲ್ಡ್ ಸ್ಲಿಪ್ಪರ್ ಹಾಕ್ಕೊಂಡ್ಬಂದಿದ್ರಿಂದ ಅವಳು ಅದ್ರಲ್ಲಿ ಹತ್ತಕ್ಕಲ್ಲ ಅಂದ್ಬಿಟ್ಟು ಹೊಸ ಸ್ಲಿಪ್ಪರ್ ಬೇರೆ ತೊಗೊಂಡ್ಳು. ನಾನು ಹತ್ತಕ್ಕಾಗಲ್ಲ ಅದರಲ್ಲಿ ಅಂದ್ಬಿಟ್ಟು ತಿರ್ಗಿ ಅಲ್ಲಿಗೆ ಬಂದಮೇಲೆ ಅಲ್ಲೇ ಬಿಡೋ ಹಾಗಾಯಿತು. ಬಿಟ್ಬಿಟ್ಟು ಇವಾಗ ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿದ್ದೀವಿ. ಬೆಟ್ಟ ಹತ್ತಿದ್ವಾ ಇಲ್ವಾ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ, ಏಕೆಂದರೆ ತುಂಬ ಲೆಂತಿ ಆಗುತ್ತೆ. ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋಂಥವ್ರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಓಕೆ.